ನಿಶಬ್ದದಲ್ಲಿ ಒಂದು ಜನಾಂಗದ ಭವಿಷ್ಯವು ಅಡಗಿದೆ. ಮೋಶೆ ಎಂಬ ಮಹಾನಾಯಕನು ವಾಗ್ದಾನ ದೇಶದ ಅಂಚಿನವರೆಗೆ ಜನರನ್ನು ಕರೆತಂದನು. ಆದರೆ ಆ ನೆಲದೊಳಗೆ ಜನರನ್ನು ಮುನ್ನಡೆಸಲಿರುವ ನಾಯಕ ಇನ್ನೊಬ್ಬನು. ಅವನ ಹೆಸರು ಯೆಹೋಶುವ. ಒಬ್ಬ ಸೇವಕ, ಒಬ್ಬ ಯೋಧ, ಒಬ್ಬ ವಿಶ್ವಾಸಿ, ಕೊನೆಗೆ ದೇವರು ಆರಿಸಿಕೊಂಡ ನಾಯಕ. ಇದು ಕೇವಲ ಯುದ್ಧಗಳ ಕಥೆಯಲ್ಲ, ಇದು ಭಯವನ್ನು ಗೆದ್ದ ನಂಬಿಕೆಯ ಕತೆ. ಇದು ಆಜ್ಞೆಗೆ ವಿಧಿಯನಾಗಿ ಪಡೆದ ವಿಜಯದ ಕತೆ. ಇದು ದೇವರೊಂದಿಗೆ ನಡೆದ ಮನುಷ್ಯನ ಚರಿತ್ರೆ. ಯೆಹೋಶುವನು ಆರಂಭದಲ್ಲಿ ರಾಜನಲ್ಲ, ಪ್ರವಾದಿಯಲ್ಲ, ಜನರ ಮುಂದೆ ನಿಂತ ದೊಡ್ಡ ನಾಯಕನೂ ಅಲ್ಲ. ಅವನು ಮೋಶೆಯ ಸೇವಕನಾಗಿದ್ದನು. ಇಸ್ರೇಲರು ಐಗುಪ್ತದ ಗುಲಾಮಗಿರಿಯಿಂದ ಹೊರಬಂದ ನಂತರ ದೇವರು ಅವರನ್ನು ಅರಣ್ಯದಲ್ಲಿ ನಡೆಸುತ್ತಿದ್ದ ದಿನಗಳಲ್ಲಿ ಮೋಶೆಯ ಪಕ್ಕದಲ್ಲಿ ಮೌನವಾಗಿ ನಿಂತಿದ್ದ ಯುವಕ ಈ ಯೆಹೋಶುವ. ಅವನು ಜನಸಮೂಹಕ್ಕಾಗಿ ಮಾತನಾಡಲಿಲ್ಲ, ಬದಲಾಗಿ ದೇವರ ಕಾರ್ಯಕ್ಕಾಗಿ ಸಿದ್ಧನಾದನು. ಬಹಳಷ್ಟು ಜನರು ಗುಂಪಿನಲ್ಲಿದ್ದರು, ಆದರೆ ಕೆಲವರು ಮಾತ್ರ ದೇವರ ಸಾನ್ನಿಧ್ಯದಲ್ಲಿ ಬೆಳೆದರು. ಯೆಹೋಶುವನು ಅಂಥವನು. ಇಸ್ರಾಯೇಲರು ಅರಣ್ಯದಲ್ಲಿದ್ದಾಗ ಒಂದು ದಿನ ಅಮಾಲೇಕ್ಯರು ಎಂಬ ಶತ್ರುಗಳು ದಾಳಿ ಮಾಡಿದರು. ಅದು ಯೆಹೋಶುವನ ಜೀವನದ ಮೊದಲ ದೊಡ್ಡ ಪರೀಕ್ಷೆ. ಮೋಶೆ ಹೇಳಿದನು, ವೀರನನ್ನು ಆರಿಸಿಕೊಂಡು ಯುದ್ಧಕ್ಕೆ ಹೋಗು. ಅಲ್ಲಿ ಯೆಹೋಶುವನು ಮೊದಲ ಬಾರಿಗೆ ಮುಂದೆ ಬಂದನು. ಒಬ್ಬ ಸೇವಕ ಈಗ ಯೋಧನಾದನು. ಬೆಟ್ಟದ ಮೇಲೆ ಮೋಶೆ ಕೈಗಳನ್ನು ಎತ್ತಿ ನಿಲ್ಲಲಾಗಿ ಕೆಳಗೆ ಯುದ್ಧರಂಗದಲ್ಲಿ ಯೆಹೋಶುವನು ಹೋರಾಡುತ್ತಿದ್ದಾನೆ. ಕೈಗಳು ಮೇಲೆ ಇದ್ದರೆ ಇಸ್ರಾಯೇಲರು ಗೆಲ್ತಾರೆ, ಕೈಗಳು ಕೆಳಗಿಳಿದರೆ ಶತ್ರು ಬಲಗೊಳ್ತಾನೆ. ಆ ದಿನ ಯೆಹೋಶುವನು ಒಂದು ಪಾಠ ಕಲಿತನು. ವಿಜಯವು ಕೇವಲ ಖಡ್ಗದಿಂದ ಬರುವುದಿಲ್ಲ, ದೇವರ ಸಹಾಯದಿಂದ ಬರುತ್ತದೆ. ಕಾಲ ಕಳೆದಂತೆ ಒಂದು ದಿನ ಮೋಶೆ ವಾಗ್ದಾನ ದೇಶವನ್ನು ಪತ್ತೆ ಹಚ್ಚಲು, ಅಂದರೆ ಗೂಢಚಾರರಾಗಿ ಮಾಡಲು 12 ಜನರನ್ನು ಕಳಿಸಿದನು. ಅವರಲ್ಲಿ ಯೆಹೋಶುವನು ಒಬ್ಬನಿದ್ದನು. ಆ ನೆಲವು ಹಾಲು ಜೇನುಗಳು ಹರಿಯುವ ದೇಶ. ಆದರೆ ಅಲ್ಲಿ ಬೃಹತ್ ಗೋಡೆಗಳಿವೆ, ಬಲಿಷ್ಠ ಶತ್ರುಗಳಿದ್ದಾರೆ, ಭಯಾನಕ ಯೋಧರಿದ್ದಾರೆ. 12 ಜನರಲ್ಲಿ 10 ಜನರು ಹಿಂದಿರುಗಿ ಬಂದು ಹೇಳಿದರು, ನಮಗೆ ಇದು ಅಸಾಧ್ಯ ಎಂದು. ಆದರೆ 2 ಮಾತ್ರ ವಿಭಿನ್ನವಾಗಿ ಮಾತನಾಡಿದರು, ಕಾಲೇಬ್ ಮತ್ತು ಯೆಹೋಶುವ. ಯೆಹೋಶುವನು ಹೇಳಿದನು, ದೇವರು ನಮ್ಮೊಂದಿಗಿದ್ದರೆ ನಾವು ಖಂಡಿತ ಆ ದೇಶವನ್ನು ವಶಪಡಿಸಿಕೊಳ್ಳುತ್ತೇವೆ. ಅದು ನಂಬಿಕೆಯ ಧ್ವನಿಯಾಗಿತ್ತು. ಆದರೆ ಜನರು ಭಯವನ್ನು ಆರಿಸಿಕೊಂಡರೆ ಹೊರತು ನಂಬಿಕೆಯನ್ನಲ್ಲ. ಆದ್ದರಿಂದಲೇ ಒಂದು ಇಡೀ ತಲೆಮಾರು ಅರಣ್ಯದಲ್ಲಿಯೇ ಅಂತ್ಯವಾಯಿತು. ಆದರೆ ಯೆಹೋಶುವನು ಕಾಲೇಬನೊಂದಿಗೆ ಸೇರಿ ದೇವರು ಕೊಟ್ಟ ವಾಗ್ದಾನವನ್ನು ನೋಡಲು ಬದುಕುಳಿದನು. ಏಕೆಂದರೆ ಭಯಪಟ್ಟವರು ಹಿಂದೆ ಸರಿದರು, ನಂಬಿದವರು ಮುಂದೆ ನಡೆದರು. ಅರಣ್ಯ ಯಾತ್ರೆಯು ಮುಕ್ತಾಯದ ಹಂತಕ್ಕೆ ಬಂದಿತು. ಮೋಶೆ ವೃದ್ಧನಾದನು. ಜನಾಂಗವು ಎದುರು ನೋಡುತ್ತಿದೆ, ಇನ್ನು ಮುಂದೆ ನಾಯಕ ಯಾರು? ಆಗ ದೇವರು ಯೆಹೋಶುವನನ್ನು ಕರೆದನು. ನನ್ನ ಸೇವಕನಾದ ಮೋಶೆ ಮರಣ ಹೊಂದಿದ್ದಾನೆ. ಈಗ ನೀನು ಎದ್ದು ಈ ಜನರನ್ನು ವಾಗ್ದಾನ ದೇಶದೊಳಗೆ ಮುನ್ನಡೆಸು. ಆ ಕ್ಷಣದಲ್ಲಿ ಒಬ್ಬ ಸೇವಕ ನಾಯಕನಾದನು. ಒಬ್ಬ ಅನುಯಾಯಿ ಒಂದು ಜನಾಂಗದ ಭವಿಷ್ಯವಾಗಿ ಬದಲಾದನು. ಆದರೆ ದೇವರು ಅವನಿಗೆ ಕೊಟ್ಟ ಮೊದಲ ಆಜ್ಞೆ ಖಡ್ಗದ ಬಗೆಯಲ್ಲ ಅಥವಾ ಸೈನ್ಯದ ಬಗೆಯಲ್ಲ. ದೇವರು ಹೇಳಿದನು, ಧೈರ್ಯವಾಗಿರು, ಬಲವಾಗಿರು, ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಏಕೆಂದರೆ ನಾಯಕತ್ವ ಎಂದರೆ ಕೇವಲ ಮುಂದೆ ಇರುವುದಲ್ಲ, ದೇವರು ಎಲ್ಲಿಗೆ ನಡೆಸ್ತಾನೋ ಅಲ್ಲಿಗೆ ಹೋಗುವುದು. ವಾಗ್ದಾನ ದೇಶದ ಮುಂದೆ ಒಂದು ಅಡ್ಡಿ ನಿಂತಿತ್ತು, ಅದೇ ಯೋರ್ದಾನ್ ನದಿ. ವೇಗವಾಗಿ ಹರಿಯುತ್ತಿರುವ ನೀರು, ಸಾವಿರಾರು ಜನರು, ಮಕ್ಕಳು, ವೃದ್ಧರು, ಪ್ರಾಣಿಗಳು. ಇದು ಹೇಗೆ ಸಾಧ್ಯ? ಆದರೆ ಯೆಹೋಶುವನಿಗೆ ಈಗ ತಿಳಿದಿದೆ, ದೇವರು ಆಜ್ಞೆ ನೀಡಿದರೆ ಮಾರ್ಗವನ್ನು ಆತನೇ ತಯಾರಿಸ್ತಾನೆ ಎಂದು. ಯಾಜಕರು ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ನೀರಿನಲ್ಲಿ ಹೆಜ್ಜೆ ಇಡುತ್ತಿದ್ದಂತೆಯೇ ನೀರು ನಿಂತು ಹೋಯಿತು. ಮಧ್ಯದಲ್ಲಿ ಒಣನೆಲ ಏರ್ಪಟ್ಟಿತು. ಇಸ್ರಾಯೇಲ್ ಜನಾಂಗವು ಮತ್ತೊಮ್ಮೆ ಅದ್ಭುತವಾಗಿ ನದಿ ದಾಟಿತು. ಕೆಂಪು ಸಮುದ್ರದ ನಂತರ ಈಗ ಯೋರ್ದಾನ್. ದೇವರು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದನು, ಮೋಶೆಯೊಂದಿಗೆ ಇದ್ದಂತೆಯೇ ಯೆಹೋಶುವನೊಂದಿಗೂ ನಾನು ಇದ್ದೇನೆ ಎಂದು. ಯೆರಿಕೋ ಯುದ್ಧಕ್ಕೆ
ಮುನ್ನ ದಿನ ರಾತ್ರಿ ಯೆಹೋಶುವನು ಒಬ್ಬ ಯೋಧನನ್ನು ನೋಡಿದನು. ಅವನ ಕೈಯಲ್ಲಿ ಖಡ್ಗವಿತ್ತು. ಯೆಹೋಶುವ ಕೇಳಿದನು, ನೀನು ನಮ್ಮ ಪರವೋ? ಆಗ ಉತ್ತರ ಬಂದಿತು, ನಾನು ಯೆಹೋವನ ಸೈನ್ಯಾಧಿಪತಿ. ಅದನ್ನು ಕೇಳಿದ ಯೆಹೋಶುವನು ನೆಲದ ಮೇಲೆ ಬಿದ್ದನು. ನಿನ್ನ ಪಾದರಕ್ಷೆಗಳನ್ನು ತೆಗೆದುಹಾಕು, ಈ ಸ್ಥಳವು ಪವಿತ್ರವಾದದ್ದು. ಆ ಕ್ಷಣದಲ್ಲಿ ಯೆಹೋಶುವನು ತಿಳಿದುಕೊಂಡನು, ಈ ಯುದ್ಧವು ತನ್ನದಲ್ಲ, ಬದಲಾಗಿ ದೇವರದೇ ಎಂದು. ವಾಗ್ದಾನ್ ದೇಶದ ಮೊದಲ ದೊಡ್ಡ ನಗರ ಯೆರಿಕೋ. ಅದು ಬಲಿಷ್ಠ ಗೋಡೆಗಳಿಂದ ಆವೃತವಾಗಿದೆ. ಯುದ್ಧಕ್ಕೆ ಸಿದ್ಧವಾದ ಕೋಟೆ ಅದು. ಸಾಮಾನ್ಯವಾಗಿ ಅದನ್ನು ಗೆಲ್ಲಲು ಯಂತ್ರಗಳು ಬೇಕು, ಸೈನಿಕ ವ್ಯೂಹ ಬೇಕು, ದಾಳಿ ಬೇಕು. ಆದರೆ ದೇವರು ಯೆಹೋಶುವನಿಗೆ ಕೊಟ್ಟ ಆಜ್ಞೆ ಬಹಳ ವಿಚಿತ್ರವಾಗಿತ್ತು. ನಗರವನ್ನು ಸುತ್ತ ಹಾಕು. 1 ದಿನವಲ್ಲ, 7 ದಿನಗಳು. 7ನೆಯ ದಿನ 7 ಬಾರಿ ಸುತ್ತಿದ ನಂತರ ಗಟ್ಟಿಯಾಗಿ ಜಯಕಾರ ಮಾಡಿರಿ. ಮನುಷ್ಯರ ದೃಷ್ಟಿಯಲ್ಲಿ ಇದು ಹುಚ್ಚುತನದಂತೆ ಕಾಣಿಸಬಹುದು, ಆದರೆ ದೇವರು ಯುದ್ಧಗಳು ಮನುಷ್ಯರ ತಂತ್ರಗಳಿಂದ ಗೆಲ್ಲಲ್ಪಡುವುದಿಲ್ಲ. ಯೆಹೋಶುವನು ಜನರನ್ನು ನಡೆಸಿದನು. ಅವರು ಮೌನವಾಗಿ ನಗರವನ್ನು ಸುತ್ತಿದರು. ಅವರು ಕಾಯ್ದು ನೋಡಿದರು. ಅವರು ಆಜ್ಞೆಯನ್ನು ಪಾಲಿಸಿದರು. ಅನಂತರ ಒಂದು ಮಹಾ ಜಯಕಾರ, ಒಂದು ಶಬ್ದ, ಒಂದು ನಂಬಿಕೆಯ ಕ್ಷಣ. ಯೆರಿಕೋ ಗೋಡೆಗಳು ಕುಸಿದು ಬಿದ್ದವು. ಖಡ್ಗಕ್ಕಿಂತ ಹೆಚ್ಚಾಗಿ ನಂಬಿಕೆಯು ಅವರನ್ನು ವಿಜಯದತ್ತ ನಡೆಸಿತು. ಆದರೆ ಯೆಹೋಶುವನ ಜೀವನದಲ್ಲಿ ಎಲ್ಲವೂ ಗೆಲುವೇ ಆಗಿರಲಿಲ್ಲ. ಯೆರಿಕೋ ನಂತರ ಆಯಿ ಎಂಬ ಪುಟ್ಟ ಪಟ್ಟಣದ ಮೇಲೆ ಸುಲಭವಾಗಿ ಗೆಲ್ಲಬಹುದು ಎಂದುಕೊಂಡರು. ಆದರೆ ಇಸ್ರಾಯೇಲರು ಸೋತರು. ಯೆಹೋಶುವನು ಕಂಗಾಲಾದನು. ದೇವರೇ, ಇದು ಏಕೆ ಸಂಭವಿಸಿತು ಎಂದು ಕೇಳಿದನು. ಆಗ ಸತ್ಯ ಹೊರ ಬಂದಿತು. ಜನರಲ್ಲಿ ಪಾಪವಿತ್ತು. ದೇವರ ಆಜ್ಞೆಗೆ ವಿರೋಧವಾಗಿ ನಡೆದ ಕಾರ್ಯವೊಂದು ಅಲ್ಲಾಗಿತ್ತು. ಅಲ್ಲಿ ಯೆಹೋಶುವನು ಒಂದು ದೊಡ್ಡ ಪಾಠ ಕಲಿತನು. ಹೊರಗಿನ ಶತ್ರುಗಿಂತಲೂ ಒಳಗಿನ ಅವಿಧತೆಯೇ ಹೆಚ್ಚು ಅಪಾಯಕಾರಿ. ಯುದ್ಧದಲ್ಲಿ ಗೆಲ್ಲಬೇಕೆಂದರೆ ಮೊದಲು ಹೃದಯವು ದೇವರ ಮುಂದೆ ಸರಿಯಾಗಿರಬೇಕು. ಪಾಪವನ್ನು ಹೋಗಲಾಡಿಸಿದ ನಂತರ ದೇವರು ಮತ್ತೆ ಅವರನ್ನು ವಿಜಯದ ಹಾದಿಗೆ ಕರೆತಂದನು. ಯೆಹೋಶುವನ ಜೀವನದ ಅತ್ಯಂತ ಅದ್ಭುತ ಘಟನೆಗಳಲ್ಲಿ ಒಂದು ಇದು. ಯುದ್ಧ ನಡೆಯುತ್ತಿದೆ, ಶತ್ರುಗಳು ಓಡಿ ಹೋಗ್ತಾ ಇದ್ದಾರೆ, ಆದರೆ ಸಂಜೆ ಹತ್ತಿರವಾಗುತ್ತಿದೆ. ಆಗ ಯೆಹೋಶುವನು ಮನುಷ್ಯ ಇತಿಹಾಸದಲ್ಲಿ ಯಾರೂ ಅಷ್ಟು ಸುಲಭವಾಗಿ ಮಾಡಲಾಗದ ಒಂದು ಪ್ರಾರ್ಥನೆಯನ್ನು ಮಾಡಿದನು. ಸೂರ್ಯನೇ ನಿಂತು ಬಿಡು. ಅದು ಅಸಾಧ್ಯವೆಂದು ತೋರುವ ಪ್ರಾರ್ಥನೆ, ಅದು ಧೈರ್ಯದ ಪ್ರಾರ್ಥನೆ, ಅದು ದೇವರ ಮೇಲೆ ಇಟ್ಟ ಸಂಪೂರ್ಣ ನಂಬಿಕೆ. ಬೈಬಲ್ ಹೇಳ್ತಿದೆ, ಸೂರ್ಯನು ನಿಂತು ಹೋದನು. ಒಬ್ಬ ಮನುಷ್ಯನ ನಂಬಿಕೆಗಾಗಿ ದೇವರ ಕಾಲವನ್ನೇ ನಿಲ್ಲಿಸಿದ ದಿನವದು. ಏಕೆಂದರೆ ದೇವರ ವೀರನು ಹೋರಾಡುತ್ತಿರುವಾಗ ಆಕಾಶವು ಕೂಡ ಸಹಕರಿಸಬಲ್ಲದು. ಯುದ್ಧಗಳು ಮುಗಿದ ಮೇಲೆ ಯೆಹೋಶುವನ ಕೆಲಸ ಇನ್ನೂ ಪೂರ್ಣವಾಗಿರಲಿಲ್ಲ. ಗೆಲ್ಲುವುದು ಮಾತ್ರವಲ್ಲ, ವಶಪಡಿಸಿಕೊಂಡದ್ದನ್ನು ನ್ಯಾಯಯುತವಾಗಿ ಹಂಚುವುದು ಕೂಡ ನಾಯಕತ್ವವೇ. ಅವನು ಪ್ರತಿ ಗೋತ್ರಕ್ಕೆ ಅವರ ಪಾಲನ್ನು ಕೊಟ್ಟನು. ದೇವರು ವಾಗ್ದಾನ ಮಾಡಿದ ನೆಲ ಈಗ ವಾಸ್ತವವಾಯಿತು. ವರ್ಷಾನುಗಟ್ಟಲೆ ಕಾದು ನೋಡಿದ ಕನಸು ಈಗ ಆಸ್ತಿಯಾಯಿತು, ವಾರಸತ್ವವಾಯಿತು. ಯೆಹೋಶುವನು ಕೇವಲ ಯುದ್ಧಗಳನ್ನು ಗೆದ್ದವನಲ್ಲ, ದೇವರ ವಾಗ್ದಾನವನ್ನು ಜನರ ಕೈಗಳಲ್ಲಿ ಇಟ್ಟಂತಹ ನಾಯಕ. ಕಾಲ ಕಳೆದಂತೆ ಯೆಹೋಶುವನು ಸಹ ವೃದ್ಧನಾದನು. ತನ್ನ ಜೀವನವನ್ನು ಹಿಂದಿರುಗಿ ನೋಡಿದನು. ಅರಣ್ಯ, ಯುದ್ಧಗಳು, ಅದ್ಭುತಗಳು, ಗೆಲುವುಗಳು, ಸೋಲುಗಳು, ದೇವರ ನಂಬಿಗಸ್ತಿಕೆ, ಜನರನ್ನು ಕೊನೆಯ ಬಾರಿಗೆ ಒಟ್ಟುಗೂಡಿಸಿ ಅವನು ಒಂದು ಚಾರಿತ್ರಿಕ ಮಾತನ್ನು ಹೇಳಿದನು. ನೀವು ಈ ದಿನ ಯಾರನ್ನು ಸೇವಿಸಬೇಕೆಂದು ಆರಿಸಿಕೊಳ್ಳಿ. ಅನಂತರ ಅವನು ತನ್ನ ಮನೆಯ ಬಗ್ಗೆ, ತನ್ನ ಜೀವನದ ನಿರ್ಧಾರದ ಬಗ್ಗೆ ಹೀಗೆ ಘೋಷಿಸಿದನು, ನಾನಂತೂ ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಅದು ಕೇವಲ ಒಂದು ಮಾತಲ್ಲ, ಅದು ಅವನ ಇಡೀ ಜೀವನದ ಸಾರಾಂಶವಾಗಿತ್ತು. ಅರಣ್ಯದಲ್ಲಿ ಸೇವಕನಾಗಿ ಜೀವನ ಆರಂಭಿಸಿದ ವ್ಯಕ್ತಿಯು ಕೊನೆಗೆ ನಂಬಿಕೆಯ ಪರಂಪರೆಯನ್ನೇ ಬಿಟ್ಟು ಹೋದನು. ಯೆಹೋಶುವನ ಜೀವನ ನಮಗೆ ಹೇಗೆ ಹೇಳ್ತದೆ, ದೇವರು ಕೇವಲ ದೊಡ್ಡವರನ್ನು ಮಾತ್ರವಲ್ಲ, ಸಿದ್ಧರಿರುವವರನ್ನು ಬಳಸಿಕೊಳ್ತಾನೆ. ಯುದ್ಧಗಳು ಎಷ್ಟೇ ದೊಡ್ಡದಿದ್ದರೂ ದೇವರ ಆಜ್ಞೆಯ ಮುಂದೆ ಅಡೆತಡೆಗಳ ಗೋಡೆಗಳು ಕುಸಿದು ಬೀಳುತ್ತವೆ. ಭಯವು ಎಷ್ಟೇ ಗಟ್ಟಿಯಾಗಿ ಮಾತನಾಡಿದರೂ ನಂಬಿಕೆಯು ಇನ್ನೂ ಬಲವಾಗಿ ನಿಲ್ಲಬಲ್ಲದು.
ಮೋಶೆಯ ನೆರಳಿನಲ್ಲಿ ನಿಂತಿದ್ದ ಒಬ್ಬ ಸೇವಕನು ದೇವರ ಕೈಯಲ್ಲಿ ಒಂದು ಜನಾಂಗದ ಇತಿಹಾಸವನ್ನೇ ಬದಲಿಸಿದ ನಾಯಕನಾಗಿದ್ದಾನೆ. ಅವನ ಹೆಸರು ಯೆಹೋಶುವ. ದೇವರ ವೀರ, ನಂಬಿಕೆಯ ನಾಯಕ, ವಾಗ್ದಾನ ದೇಶದ ಬಾಗಿಲುಗಳನ್ನು ತೆರೆದ ಮನುಷ್ಯ. ಯೆಹೋಶುವನ ಜೀವನ ನಮಗೊಂದು ಮಹಾನ್ ಸತ್ಯವನ್ನು ಕಲಿಸುತ್ತದೆ. ದೇವರ ಸೇವೆ ಮಾಡುವುದು ಒಂದು ದಿನದ ನಿರ್ಧಾರವಲ್ಲ, ಅದು ಜೀವನ ಪರ್ಯಂತದ ಬದ್ಧತೆ. ನೀನು ಯಾರನ್ನು ಸೇವೆ ಮಾಡುತ್ತೀಯೋ ಅದೇ ನಿನ್ನ ಜೀವನವನ್ನು ನಿರ್ಧರಿಸುತ್ತದೆ. ಆದುದರಿಂದ ಈ ದಿನ ನಿರ್ಧಾರ ತೆಗೆದುಕೊಳ್ಳಿರಿ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವೆ ಮಾಡ್ತೇವೆ ಎಂದು. ಈ ಕಥೆಯ ಮುಖಾಂತರ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.